ನ್ಯೂ ಪೋತೀಸ್ ರೆಡಿಮೇಡ್. ಇಲ್ಲಿ ಯಾವುದೇ ಬಟ್ಟೆ ತೆಗೆದುಕೊಂಡ್ರು ಕೇವಲ 199 ರೂಪೀಸ್ಗಳು ಮಾತ್ರ. ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಬಂಗಾರಪೇಟೆಯಲ್ಲಿ ನ್ಯೂ ಪೋತೀಸ್ ರೆಡಿಮೇಡ್ ನೂತನ ಮಳಿಗೆ ಅಮೋಘವಾಗಿ ಪ್ರಾರಂಭವಾಗಿದ್ದು, ಇಲ್ಲಿ ಚೂಡಿದಾರ್, ಟಾಪ್ಸ್, ಲೆಗಿನ್ಸ್, ಫ್ರಾಕ್ಸ್, ಮಿಡಿ, ಪಂಜಾಬಿ ಡ್ರೆಸ್, ಕಾಟನ್ ನೈಟಿ, ನೈಟ್ ಸ್ಯೂಟ್, ಪಟೇಲಾ ಪ್ಯಾಂಟ್, ಜೀನ್ಸ್ ಪ್ಯಾಂಟ್, ಕಾಟನ್ ಶರ್ಟ್, ಟಿ ಶರ್ಟ್, ಕೋಟ್ ಸೂಟ್, ಬರ್ಮುಡಾ, ನೈಟ್ ಪ್ಯಾಂಟ್ ಸೇರಿದಂತೆ ಎಲ್ಲಾ ವಯಸ್ಸಿನವರಿಗೂ ಉತ್ತಮ ಗುಣಮಟ್ಟದ ಉಡುಪುಗಳು ಲಭ್ಯ. ಒಮ್ಮೆ ಭೇಟಿ ನೀಡಿ ನ್ಯೂ ಪೋತೀಸ್ ರೆಡಿಮೇಡ್, ಅಯ್ಯಂಗಾರ್ ಬೇಕರಿ ಹತ್ತಿರ, ಕುವೆಂಪು ಸರ್ಕಲ್, ಬಂಗಾರಪೇಟೆ. ಹೇಳಿದ್ರೆ ಒಂದು ವಿದ್ಯಾರ್ಥಿ, ಯಾವುದೇ ಒಬ್ಬ ವಿದ್ಯಾರ್ಥಿ ಆಗಿರ್ಬೋದು, ಸೊ ಇಷ್ಟೇ ಅಂಕಗಳಿಗೆ ಇಷ್ಟೇ ತೆಗಿಬೇಕು ಅಂತ ಒಂದು ಏಮನ್ನ ಇಟ್ಕೊಂಡಿರ್ತಾನೆ. ನಾವು ಹೇಳುವಂಥದ್ದು ಎಲ್ಲರಿಗೂ ಕೂಡ ಒಂದೇ ಒಂದು, ಸೊ ನಿಮ್ದು ಏಮ್ ಅಂತ ಏನ್ ಇಟ್ಕೊಂಡು ಬಂದಿದ್ದೀರೋ ಅದನ್ನ ಫುಲ್ಫಿಲ್ ಮಾಡಿಸೋ ಕಂಪ್ಲೀಟ್ ಜವಾಬ್ದಾರಿ ನಮ್ದಾಗಿರುತ್ತೆ. ಅದು ಯಾವುದೇ ರೀತಿಯಲ್ಲಾದ್ರೂ ಆಗಿರ್ಬೋದು. ಈಗ ಒಂದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ಇವತ್ತೊಂದು ದಿನ 700ಕ್ಕೆ 700 ಅಂಕ ತೆಗ್ದಿದ್ದೀನಿ ಅಂತ ಹೇಳಿದಾಗ ಅದ್ರ ಹಿಂದೆ ನಮ್ಮ ಒಂದು ಸ್ಟಾಫ್ನ ಪರಿಶ್ರಮ ಅಂತಾನು ಹೇಳ್ಬೋದು. ಸೊ ಇಲ್ಲಿ ಟೀಚರ್ಸ್ ಬರೀ ಬೋರ್ಡ್ ಮಾತ್ರ ಪಾಠ ಮಾಡುವಂತದ್ದಲ್ಲ, ಸೊ ಬೋರ್ಡ್ ಜೊತೆಗೆ ಅವ್ರ ಜೀವನಕ್ಕೂ ಕೂಡ ಪಾಠವನ್ನ ಹೇಳ್ಕೊಡ್ತಾರೆ. ಹಾಗಾಗಿ pursuing BCA final year in Sri Sai Degree College. Firstly, I am very thankful to college management, especially Honorable Secretary Sir, Principal Madam and President Sir, and I am very grateful to my college staff members and faculty members, and I mention a special thanks to my BCA department faculty teachers, and they have appreciated me a lot and encouraged me and supported a lot. And for our next to my juniors, I say only one thing: they will obey us and they will follow us. Thank you. Recently, I got the result. In this time, I got 695 out of 700. First, I would like to thank all the teachers for their support and their encouragement. And this college is the most popular college in the world because of their quality teachers and their quality education provided to the students. And I am very proud to be here. Sri Sai College, Vitamangala. I am Divishri, first in BCom final year in Sai College. Recently, I have got my physics results, which scored 685 out of 700. Firstly, my heartfelt thanks to my lecturers who have been supporting, encouraging and guiding us since from the beginning. My special thanks to our Secretary Damodar Reddy Sir, President Satish Reddy Sir and the Principal Ma'am Tejashwini Ma'am for the continuous support which is giving from the beginning. Thank you. Thank you. I am pursuing Sri Sai Degree College, Vitamangala. First of all, thank you so much for giving this opportunity. First of all, thank you so much Principal Ma'am to honoring on this award. Thank you so much. ಕಾಲೇಜು ಬೇಟಮಂಗಲದಲ್ಲಿ ಓದಿದ್ದೇನೆ. ಇವತ್ತು ನಾನು ಈ ಪ್ಲೇಸಲ್ಲಿ ನಿಂತ್ಕೊಳ್ಳೋಕ್ಕೆ ಕಾರಣ ನಮ್ಮ ಕಾಲೇಜು ಮತ್ತು ನಮ್ಮ ಫ್ಯಾಕಲ್ಟಿ. ನಾನು ಇವತ್ತು 676 ಅಂಕಗಳನ್ನು ಪಡೆದಿದ್ದೇನೆ ಔಟ್ ಆಫ್ 700. ಧನ್ಯವಾದಗಳು. My name is Shavni. I am studying in Sri Sai Degree College final year. In this exam I have scored 657 out of 700. Today we are celebrating the honor for the toppers. I am happy to hear and thank you so much. Sri Sai Degree College. I have scored 676 out of 700. It's not only my hard work, it's my faculty training, faculty hard work. Thank you so much. ನನ್ನ ಹೆಸರು ತೇಜಸ್ವಿನಿ, ಪ್ರಾಂಶುಪಾಲರು ಶ್ರೀ ಸಾಯಿ ಟಿ1 ಡಿಗ್ರಿ ಕಾಲೇಜ್. ಇವತ್ತೊಂದು ದಿನ ತುಂಬಾ ಒಂದು ಖುಷಿ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಸೊ ಲಾಸ್ಟ್ ನೈಟ್ ಯೂನಿವರ್ಸಿಟಿ ರಿಸಲ್ಟ್ಸ್ ಅನೌನ್ಸ್ ಆಯಿತು. ಆ ಒಂದು ರಿಸಲ್ಟ್ಸ್ ಅಲ್ಲಿ ನಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿ 700 ಅಂಕಗಳಿಗೆ 700 ಅಂಕಗಳನ್ನ ಪಡೆದು ನಮ್ಮ BNU ಯೂನಿವರ್ಸಿಟಿಗೆ ಟಾಪರ್ ಆಗಿ ಈ ಸೆಮಿಸ್ಟರ್ ಅಲ್ಲಿ ಹೊರಹೊಮ್ಮಿದ್ದಾನೆ. ಸೊ ಇದು ತುಂಬಾ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಖುಷಿ ವಿಚಾರನ ಹಂಚ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಒಂದು ವಿದ್ಯಾರ್ಥಿಯ ಸಾಧನೆಗೆ ನಮ್ಮ ಕಾಲೇಜಿನ ಎಲ್ಲ ಸ್ಟಾಫ್ ಕೂಡ ತುಂಬಾ ಬಹಳ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಸೊ ಹೀಗಾಗಿ ಈ ಒಂದು ಸಾಲಿನ
ನಮ್ಮ ಕಾಲೇಜಿನಲ್ಲಿ ಜಾಬ್ ಫೇರ್ ಕೂಡ ಆರ್ಗನೈಸ್ ಮಾಡಿದ್ವಿ. ಆ ಒಂದು ಜಾಬ್ ಫೇರ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳಲ್ಲದೆ ನಮ್ಮ ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿತ್ತು. ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೂಡ ಸಿಕ್ಕಿದೆ. ಸೊ ಹಾಗಾಗಿ ನಮ್ಮ ಕಾಲೇಜಿಗೆ ಏನಾದರೂ ಅಡ್ಮಿಷನ್ ಆಗಿದ್ದೀರಾ ಅಂತ ಹೇಳಿದ್ರೆ ಜಾಬ್ ಕೊಟ್ಟು ಮಗುಗೆ ಆಚೆ ಕಳಿಸೋ ಜವಾಬ್ದಾರಿ, ಕಂಪ್ಲೀಟ್ ಜವಾಬ್ದಾರಿ ನಮ್ಮ ಕಾಲೇಜಿನಲ್ಲಿರುತ್ತೆ. 100% ಪಡಿಸೋದೇನಂತಂದ್ರೆ ನಮ್ಮ ಕಾಲೇಜಿಗೆ ವಿದ್ಯಾರ್ಥಿ ಏನಾದ್ರು ದಾಖಲಾತಿ ಪಡೆದ್ರೆ ಆ ಮಗುವಿನ ಎಲ್ಲಾ ಆಗು ಹೋಗುಗಳಿಗೂ ನಾವೇ ಹೊಣೆ ಆಗಿರ್ತೀವಿ. ಆ ಮಗುಗೆ 100% ಜಾಬ್ ಅನ್ನು ಕೊಡಿಸೋ ಜವಾಬ್ದಾರಿ, ಕಂಪ್ಲೀಟ್ ಜವಾಬ್ದಾರಿ ನಮ್ಮ ಕಾಲೇಜಿಂದ ಆಗಿರುತ್ತದೆ. ಈ ವರ್ಷ ನಮ್ಮ ಕಾಲೇಜಿಗೆ ಡಿಗ್ರಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ಡಿಗ್ರಿ ಅಡ್ಮಿಷನ್ಸ್ಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ಪ್ರವೇಶಾತಿ ಪ್ರಾರಂಭವಾಗಿದೆ. ನೆಕ್ಸ್ಟ್, ನನ್ನ ಹೆಸರು ಶ್ವೇತಾ. ನಾನು ಶ್ರೀ ಸಾಯಿ ಪದವಿ ಕಾಲೇಜಲ್ಲಿ BCA ಡಿಪಾರ್ಟ್ಮೆಂಟಲ್ಲಿ ಕಂಪ್ಯೂಟರ್ ಸೈನ್ಸ್ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ದಿನ ನಾನು ನಮ್ಮ ಕಾಲೇಜಿನ ಬಗ್ಗೆ ಸ್ವಲ್ಪ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಏನು ಅಂದರೆ, ನಮಗೆ ಈ 5th ಸೆಮಿಸ್ಟ್ರಲ್ಲಿ BCA ಮತ್ತು BCom ರಿಸಲ್ಟ್ಸ್ ಬಂದಿದೆ. ಅದರಲ್ಲಿ BCA ರಿಸಲ್ಟ್ಸಲ್ಲಿ ನಮ್ಮ ಕಾಲೇಜಿನ ಸ್ಟೂಡೆಂಟ್ ಆಗಿರುವಂಥ ಹೇಮಂತ್ ಕುಮಾರ್ 700ಗೆ 700 ಮಾರ್ಕ್ಸನ್ನು ತಗೊಂಡು ನಮ್ಮ ನಾರ್ತ್ ಯೂನಿವರ್ಸಿಟಿಯಲ್ಲಿ ಟಾಪರ್ ಪ್ಲೇಸಲ್ಲಿ ಇದ್ದಾನೆ. ಹಾಗೆಯೇ BCom ರಿಸಲ್ಟ್ಸು ಕೂಡ ನಮಗೆ ಒಳ್ಳೆ ಚೆನ್ನಾಗಿ ಬಂದಿದೆ. ಅದರಲ್ಲಿ 700ಗೆ 685 ಮಾರ್ಕ್ಸನ್ನು ತಗೊಂಡು ದಿವ್ಯಶ್ರೀ ಟಾಪರ್ ಪ್ಲೇಸಲ್ಲಿ ಇದ್ದಾಳೆ. ಇದರ ಜೊತೆಗೆ ನಮಗೆ ಎಲ್ಲ ಮಕ್ಕಳು ಕೂಡ ಎಕ್ಸಲೆಂಟ್ ಆಗಿ ರಿಸಲ್ಟ್ಸನ್ನು ಕೊಟ್ಟಿದ್ದಾರೆ. ಎಲ್ಲ ರಿಸಲ್ಟ್ಸು ಕೂಡ ಔಟ್ಸ್ಟ್ಯಾಂಡಿಂಗ್ ಅಲ್ಲಿದೆ. ಇದ್ರ ಜೊತೆಗೆ ನಾವು ನಮ್ಮ ಕಾಲೇಜಲ್ಲಿ ಒಂದು ಜಾಬ್ ಫೇರ್ ಅನ್ನು ಕಂಡಕ್ಟ್ ಮಾಡಿದ್ವಿ. ಈಗ 6th ಸೆಮಿಸ್ಟ್ರಲ್ಲಿ ಓದ್ತಾ ಇರೋಂಥ ಸ್ಟೂಡೆಂಟ್ಸ್ಗೆ ಅವ್ರಿಗೆ ತುಂಬಾ ಜನ ಅವರು ಕಂಪನೀಸ್ ಇಂಟರ್ವ್ಯೂಸ್ ಅನ್ನ ಅಟೆಂಡ್ ಮಾಡಿದ್ದಾರೆ. ಅದರಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಗ ಆಲ್ರೆಡಿ ಸೆಲೆಕ್ಟ್ ಕೂಡ ಆಗಿದ್ದಾರೆ. ನಮ್ಮಲ್ಲಿ 100% ಒಂದು ಜಾಬ್ ಫೆಸಿಲಿಟೀಸ್ ಅನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಒಂದು ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಶನ್ ಅನ್ನ ನಾವು ಕೊಡ್ತಾ ಬಂದಿದ್ದೀವಿ ಮಕ್ಕಳಿಗೆ. ಅದು ಇವತ್ತು ನಮ್ಮ ಈ ರಿಸಲ್ಟ್ ಮೂಲಕ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬ ಫ್ಯಾಕಲ್ಟಿ ಕೂಡ ಪ್ರತಿಯೊಬ್ಬ ಸ್ಟೂಡೆಂಟ್ ಅನ್ನ ತನ್ನ ಮಗು ಅಂತಾನೆ ಭಾವಿಸಿ, ತನ್ನ ಮಗು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎತ್ತರಿಗೆ ಬೆಳಿಬೇಕು ಅನ್ನೋ ನಿಟ್ಟಿನಲ್ಲೇ ಎಲ್ಲ ಒಂದು ಶಿಕ್ಷಕರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಒಂದು ಫಲಿತಾಂಶನೇ ಇವತ್ತು ನಮಗೆ ಬಂದಿರೋ ಅಂಥದ್ದು. ಈ ರಿಸಲ್ಟ್ ಇವತ್ತು ನಮ್ಮ ಕಾಲೇಜಿಗೆ ಒಂದು ಖುಷಿ ಒಂದು ಸಂಗತಿಯನ್ನ ಕೊಟ್ಟಿದೆ. ಅದ್ರ ಜೊತೆಗೆ ನೆಕ್ಸ್ಟ್ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಪೋಷಕರಿಗೆ ನೀವೇನಾದ್ರೂ ನಿಮ್ಮ ಮಕ್ಕಳನ್ನ ಡಿಗ್ರಿಗೆ ಜಾಯಿನ್ ಮಾಡಿಸ್ಬೇಕು ಅಂತ ಇದ್ರೆ ಒಂದು ಬೆಸ್ಟ್ ಕಾಲೇಜನ್ನ ಚೂಸ್ ಮಾಡ್ಕೊಳ್ಳಿ. ಸರ್, ನಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಎಲ್ಲ ಕಾಲೇಜಸ್ಸಲ್ಲಿ ಕಂಪೇರ್ ಮಾಡೋದಾದ್ರೆ ನಮ್ಮ ಒಂದು ಶ್ರೀ ಸಾಯಿ ಪದವಿ ಕಾಲೇಜು ನಿಮಗೆ ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಇಲ್ಲಿ ನಮಗೆ ಡಿಸಿಪ್ಲೈನ್ ತುಂಬಾ ಜಾಸ್ತಿ ಇದೆ. ಅದರ ಜೊತೆಗೆ ಒಂದು ಒಳ್ಳೆ ಗುಣಮಟ್ಟದ ಶಿಕ್ಷಣ ಕೊಡ್ತಾ ಬಂದಿದ್ದೀವಿ. ಅದರ ಜೊತೆಗೆ ಇವತ್ತು 100% ಪ್ಲೇಸ್ಮೆಂಟ್ಸ್ ಅನ್ನ ಕೂಡ ನಾವು ಅವ್ರಿಗೆ ಕಲ್ಪಿಸ್ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ನೀವು ತಗೊಳ್ಳುವಂತ ಆಪ್ಷನ್ ಯಾವಾಗಲೂ ಬೆಸ್ಟ್ ಆಗಿರ್ಬೇಕು. ಆ ಬೆಸ್ಟ್ ಕಾಲೇಜ್ ನಮ್ಮ ಶ್ರೀ ಸಾಯಿ ಕಾಲೇಜ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಧನ್ಯವಾದಗಳು. Sri Sai PU Degree College. I'm very happy to announce that in our college we have got 100% placement, and BCA people got so much, like 700 out of 700. So it is very happy and glad to announce that they've been selected in a university topper list. So not only one boy and one more boy, his name is Kiran, and he's also scored 700 out of 685. And also in our college there are well experienced teachers are there. So because of teachers, faculties and administrative department supportive, the people have scored this much marks. So I'm very happy to say this one. And not only the facility, not only the scoring subject we are getting, and also we have the infrastructure, everything is very awesome. So the people who are very much interested in studying, 101% we may give guarantee that they may get a placement, as well as the studies whatever they are gaining. It is not only for just marks, it is also they are gaining for the knowledge. So I'm very happy and glad to know about this. Thank you very much. ದಲ್ಲಿ ನಮಗೆ ಟಾಪರ್ಸ್ ಅನ್ನೋ ಒಂದು ಲಿಸ್ಟ್ ಅಲ್ಲಿ ಇರುವಂತ ಕಿರಣ್ ಕುಮಾರ್ KL ಅನ್ನೋ ಒಂದು ವಿದ್ಯಾರ್ಥಿ ಕೂಡ 700ಕ್ಕೆ 695 ಅಂಕಗಳನ್ನ ಪಡ್ಕೊಂಡಿದ್ದಾನೆ. 2ನೇ ಪ್ಲೇಸ್ ಅಲ್ಲಿ ಟಾಪರ್ ಆಗಿದ್ದಾನೆ. ಸೊ ಯೂನಿವರ್ಸಿಟಿಯಲ್ಲಿ ಕೂಡ ನಮಗೆ ಇದುವರೆಗೂ ಟಾಪರ್ಸ್ ಅಂದ್ರೆ 695 ಅಂತ ಒಂದು ಮಾರ್ಕ್ಸ್ ಅನ್ನು ತಗೊಂಡು ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ. ಅದರ ಜೊತೆಗೆ ಅಮೃತ ಮತ್ತೆ ರಂಜಿತ್ ಅನ್ನೋ ಇಬ್ರು ವಿದ್ಯಾರ್ಥಿನಿಯರು ಕೂಡ 700ಗೆ 676 ಮಾರ್ಕ್ಸ್ ಅನ್ನ ತಗೊಂಡು ತೃತೀಯ ಸ್ಥಾನದಲ್ಲಿ ಉತ್ತೀರ್ಣರಾಗಿರ್ತಾರೆ. ಇದರ ಜೊತೆಗೆ ಇನ್ನು BCom ರಿಸಲ್ಟ್ಸ್ ಅಲ್ಲಿ ದಿವ್ಯಶ್ರೀ ಅನ್ನೋ ಹುಡುಗಿ ಔಟ್ ಆಫ್ 700ಗೆ 685 ಮಾರ್ಕ್ಸ್ ಅನ್ನ ತಗೊಂಡು ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತಾಳೆ. ಈ 685 ಅಂದಾಗ ಆಕೆದು 6 ಸಬ್ಜೆಕ್ಟ್ಸ್ ಅಲ್ಲಿ 100 ಔಟ್ ಆಫ್ 100 ಇದೆ. ಇನ್ನು ಒಂದು ಸಬ್ಜೆಕ್ಟ್ ಅಲ್ಲಿ ಮಾತ್ರನೇ 15 ಮಾರ್ಕ್ಸ್ ಕಡಿಮೆ ಆಗಿರುವಂತದ್ದು ಅಂತ ಒಂದು ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾಳೆ. ಉಸ್ನಾ ಅನ್ನೋ ವಿದ್ಯಾರ್ಥಿನಿ ಕೂಡ ನಮಗೆ 700 ಮಾರ್ಕ್ಸ್ಗೆ 682 ಮಾರ್ಕ್ಸ್ ಅನ್ನ
ಮಾಡಿದ್ದಾರೆ ಅಂದ್ರೆ ಅದರ ಹಿಂದೆ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯವರು ಇದ್ದಾರೆ. ಅವರ ಒಂದು ಸ್ಫೂರ್ತಿ ಇಲ್ಲದೆ, ಅವರ ಒಂದು ಹೆಲ್ಪ್ ಇಲ್ಲದೆ ಏನು ಸಾಧನೆ ಮಾಡೋದಕ್ಕಾಗಲ್ಲ. ಯಾಕೆಂದ್ರೆ ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಕೊಟ್ಟು ಒಂದು ಒಳ್ಳೆ ಟೀಚಿಂಗ್ ಸ್ಟಾಫ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಿ ಕೊಟ್ಟಿರೋದ್ರಿಂದ ನಮ್ಮ ಮಕ್ಕಳ ಇವತ್ತು ಈ ಸಾಧನೆಗೆ ಅವರು ನಮಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕೂಡ ಕಾರಣಕರ್ತರಾಗಿದ್ದಾರೆ. ಸೊ ಅವರಿಗೆ ನನ್ನ ಒಂದು ಧನ್ಯವಾದಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಸ್ಟಾಫ್, ಉಪನ್ಯಾಸಕರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ ಈ ಒಂದು ಗೆಲುವಿಗೆ. ಸೊ ಇಲ್ಲಿ ಹಗಲು ರಾತ್ರಿ ಅಂತ ಹೇಳಿದೆ, ಮಕ್ಕಳನ್ನ ತಮ್ಮ ಮಕ್ಕಳಂತೆ. ಸೊ ಭಾನುವಾರ ಬಂತಂದ್ರೆ ರಜಾ ಅನ್ನೋದನ್ನ ಮರೆತು, ಸೊ ಗೌರ್ಮೆಂಟ್ ಹಾಲಿಡೇಸ್ನ ಬಿಟ್ಟು, ಯಾವುದು ಎಲ್ಲವನ್ನ ಪಕ್ಕಕ್ಕಿಟ್ಟು ನಾವು ಏನೊಂದು ವೃತ್ತಿಗೆ ಎಂಟ್ರಿ ಆಗಿದ್ದೀವಿ ಆ ವೃತ್ತಿಗೆ ಪರಿಪೂರ್ಣವಾದ ಒಂದು ಸೇವೆಯನ್ನ ಸಲ್ಲಿಸ್ತಿದ್ದಾರೆ. ಸೊ ಇವತ್ತು ನಮ್ದು ಏನೇ ಒಂದು ಗೆಲುವಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ ಒಂದು ಸ್ಟಾಫ್ ಮುಖಾಂತರನೇ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಸೊ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಅಷ್ಟೇ ನಾವೊಂದು ಏನ್ ಪ್ಲೇಸ್ ನ ಇವತ್ತು ತಗೊಂಡಿದೀವಿ 700ಕ್ಕೆ 700 ಅಂಕ, ಯಾವುದೇ ಕಾರಣಕ್ಕೂ ಈ ಪ್ಲೇಸ್ ನ ಬಿಡೋದಿಲ್ಲ. ಸೊ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಇದೇ ಒಂದು ಪ್ಲೇಸ್ ಅಲ್ಲಿ ನಿಲ್ಲಿಸ್ತೀವಿ ಅಂತ ಭಾಷೆ ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಥ್ಯಾಂಕ್ ಯು.